ಚಿಕ್ಕಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಿನ್ಗಿರೋದು ಮೀನಾಕ್ಷಿ ಒಬ್ಳೆ ಮಗಳು, ನಾವಾದ್ರೆ 4 ಜನ. ನಮಗ್ ಬಂದಿರೋ ಪಾಲ್ ಹಂಚ್ಕೊಳ್ಳೋ ಅಷ್ಟರಲ್ಲಿ ನನ್ಗೆ ಎಷ್ಟು ತಗ್ಗಿದೆ ಅಂತ ನಿಂಗೆ ಚೆನ್ನಾಗ್ ಗೊತ್ತು. ಸಾಕು ಸುಮ್ನಿರೋ, ನನ್ಗೂ ಎಲ್ಲ ಗೊತ್ತಿದೆ. ಆ ದೇವ್ರೇನಾದ್ರು ಮನ್ಸ್ ಮಾಡಿದ್ರೆ ನನಗೂ 4 ಮಕ್ಳು ಆಗ್ತಿತ್ತು. ಏನ್ ಮಾಡಕ್ಕಾಗತ್ತೆ? ಅಷ್ಟರಲ್ಲಿ ನಿಮ್ಮಪ್ಪ ಕೈಲಾಸ ಸೇರ್ಕೊಂಡ್ಬಿಟ್ಟಾರ. ಯಾರಾದ್ರೂ ಮರ್ಯಾದಷ್ಟು ಹೆಂಗಸು ಮಾತಾಯ್ತು? ಕಂಡಿದ್ದೀನಿ, ಹೋಗೋ. ದೊಡ್ಡ ಮರ್ಯಾದೆ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟ. ಹೋಗಲ್ಲೇ. ನಿಮ್ಮಪ್ಪಂಗೆ ನಿಮ್ಮಮ್ಮ ಹೇಗ್ ಹೆಣ್ತೀನೋ ನಾನು ಹಾಗೆ ಅವ್ರ ಕೈಲಿ 3 ಗಂಟೆ ಹಾಕ್ಸ್ಕೊಂಡ್ ಬಂದಿರೋಳು. ನಿಮ್ಮಪ್ಪನ ಹತ್ರ ಬಾಳ್ವೆ ಮಾಡಿರೋದು ಬರೀ 8 ವರ್ಷ. ಆದ್ರೆ ನಾನು ನಿಮ್ಮಪ್ಪನ ಹತ್ರ 20 ವರ್ಷ ಸಂಸಾರ ಮಾಡಿದ್ದೀನಿ. ಇವೆಲ್ಲ ಬೇಡ ನನಗೆ. ನಾನು ಮತ್ತೆ ಕೇಳ್ತಿದ್ದೀನಿ, ಮೇನ್ ರೋಡ್ ಅಲ್ಲಿ ಸೈಟ್ ನನ್ನ ಹೆಸರು ಕೊಟ್ಬಿಡು. ನನಗ್ ಬಂದಿರೋ ಭಾಗ ಸೇರಿಸಿ ಅಲ್ಲೊಂದು ಕಾಂಪ್ಲೆಕ್ಸ್ ಕಟ್ಕೊಂತೀನಿ. ನೀನ್ 100 ಸಲ ಕೇಳಿದ್ರು ನಾನು ಕೊಡೋದಿಲ್ಲ. ನೀನ್ ಮತ್ತೇನಾದ್ರೂ ಆ ಸೈಟ್ ವಿಚಾರದ ಬಗ್ಗೆ ಮಾತಾಡಿದ್ರೆ ಈ ಕಡೆ ತಲೆ ಹಾಕ್ಬೇಡ. ಸುಮ್ನೆ ಹೋಗ್ತಾ ಇರು. ಹೆಂಗ್ ಹೋಗ್ತಾರೆ? ನಾನ್ ಸೈಟ್ ತಗೊಂಡೆ ಹೋಗೋದು. ಕೊಡೋದಿಲ್ಲ ಕಣೋ. ಅಮ್ಮ, ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನವಾಗಿರು. ನೀನ್ ಸುಮ್ನಿರಮ್ಮ, ನಿನ್ಗೇನು ಗೊತ್ತಾಗೋದಿಲ್ಲ. ಇಂಥವ್ರನ್ನ ತಲೆ ಮೇಲೆ ಕುಡ್ಸ್ಕೊಟ್ರೆ ಯಕ್ಷಗಾನ ಆಡ್ಬಿಡ್ತಾರೆ. ಏನ್ ಯಕ್ಷಗಾನ ಆಡ್ತಾರೆ? ನನ್ ಸೈಟ್ ತಗೊಂಡೆ ಹೋಗೋದು. ನೋಡ್ತೀನಿ. ಸೈಟ್ ತಗೊಂಡೆ ಹೋಗ್ತಾರೆ. ಅದೇನ್ ಮಾಡ್ತೀವಿ ನೋಡೋಣ. ಹಲೋ ಹಲೋ, ಪೊಲೀಸ್ ಸ್ಟೇಷನಾ? ಹೋಗ್ಲಿ ಪಾಪ ಅಂದ್ರೆ ಮುಚ್ಚಿ ಜಾಸ್ತಿ ಆಯ್ತಲ್ಲಪ್ಪ. ಪಾಪ ಪುಣ್ಯ ಎಲ್ಲ ಇವತ್ತಿಗೆ ಮುಗಿತ್ಕಣೋ. ಇವಳಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ್ ಹುಟ್ಟಿದ ಮಗನೇ ಅಲ್ಲ. ಅಣ್ಣ, ಅಮ್ಮನ್ಗೇನು ವಯಸ್ಸಾಗಿದೆ, ನೀನಾದ್ರೂ ಸ್ವಲ್ಪ ಸಮಾಧಾನ ಮಾತಾಡ್ಬಾರ್ದಾ? ಅಣ್ಣ ಅಂತ ಅಣ್ಣ ನೀನೇ ಸುಮ್ಮನೆ ತಂಗಿನೇ. ನನಗೆ ಫಸ್ಟ್ ನಿಮ್ಮ ಅಮ್ಮಗ್ ಸರಿ ಬುದ್ಧಿ ಹೇಳೆ. ಅಣ್ಣ ಅಂತ ಕರ್ಸ್ಕೊಳ್ಕೊ ಯೋಗ್ಯತೆ ಇರ್ಬೇಕು. ಹೋಗಿ ಇವ್ನ ಅಣ್ಣ ಅಂತ ಕರಿತಿದ್ಯಲ್ಲೇ. ಚೆನ್ನಾಗ್ ಬದುಕಿರೋನ್ನ ನೋಡಿದ್ರೆ ಸಹಿಸೋ ಅಂತ ಜನ ಅಲ್ಲ ಇವ್ರು. ಸರಿಯಾಗಿ ಕೇಳಿಸ್ಕೊ. ನೀವ್ ಅಪ್ಪನ್ ಹೆಣ್ತೀನಿ ನಾನು ಕೂಡ. ನನ್ಗೇನಾದ್ರೂ ಗತಿ ಕಾಣಿಸ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹೆತ್ ಬರ್ಬೇಕು. ದುರಾಸೆವನೇ, ಇನ್ನೊಂದ್ಸಲ ಈ ಕಡೆ ಬಂದ್ರೆ ನೀ ನನಗ್ ಗತಿ ಕಾಣಿಸೋದಲ್ವೋ, ನಾನ್ ನಿನಗ್ ಗತಿ ಕಾಣಿಸ್ತೀನಿ. ನಾನೇನ್ ಕೈಗಳು ಬಳೆ ತೊಟ್ಕೊಂಡಿದ್ದೆ ಚಿಕ್ಕಮ್ಮ. ನಿನ್ಗೊಂದ್ ಗತಿ ಕಾಣಿಸೋರ್ಗು ನಾನು ಬಿಡಲ್ಲ. ಏನ್ರಿ ಇಲ್ಲಿ ಗಲಾಟೆ? ಆರಾಮ ನಮಗೆ ಕಾಲ್ ಮಾಡಿದ್ದು? ನಾನೇ ಸರ್ ಕಾಲ್ ಮಾಡಿದ್ದು. ಇವ್ರು ನಮ್ಮ ಮನೆಗೆ ಬಂದು ತುಂಬಾನೇ ಜಗಳ ಮಾಡ್ತಾ ಇದಾರೆ. ಎಷ್ಟು ಹೇಳಿದ್ರು ಸುಮ್ನೆ ಇರ್ತಿಲ್ಲ ಸರ್. ನಾವು ಬೇರೆ ಮನೇಲಿ ಇಬ್ರೇ ಹೆಂಗಸರಿರೋದು. ಸ್ವಲ್ಪ ಭಯ ಆಯ್ತು ಸರ್, ಅದಕ್ಕೆ ನಿಮಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಹೌದು ಸರ್, ದೇವ್ರು ಬಂದಾಗ ಬಂದಿದ್ದೀರಾ ಸರ್. ಸರ್ ನೋಡಿ ಸರ್, ಸೈಟ್ ಬೇಕು ಅಂತ ಗಲಾಟೆ ಮಾಡ್ತಾ ಇದಾರೆ. ನಾವೇನಾದ್ರು ಸೈಟ್ ಕೊಟ್ಟಿಲ್ಲ ಅಂದ್ರೆ ಇವ್ರು ನಂಗೆ ಗತಿ ಕಾಣಿಸ್ತಾರಂತೆ. ಯಾಕಯ್ಯ, ಹೆಂಗೈತ್ ಮೈಗೆ? ಸರ್, ನಮ್ಮಪ್ಪ ನಮ್ಗೆ ಸರಿಯಾಗಿ ಪಾಲ್ ಕೊಟ್ಟಿಲ್ಲ ಸರ್. ಎಲ್ಲ ನಮ್ ಚಿಕ್ಕಮ್ಮನ ಹೆಸರಿಗೆ ಬರ್ಬಿಟ್ಟಿದ್ದಾರೆ ಸರ್. ಅದನ್ನ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೋ. ನ್ಯಾಯ ನಿನ್ ಕಡೆ ಇದ್ರೆ ಸಿಗುತ್ತೆ. ಅದನ್ ಬಿಟ್ಟು ಹೆಂಗಸ್ ಮೇಲೆ ಧಮಕಿ ಹಾಕಿದ್ರೆ ಕೇಸ್ ಮಾಡಿ ಒಳಗಾಕ್ಬೇಕಾಗುತ್ತೆ. ಲಕ್ಷ್ಮೀಕಾಂತನಿಗೆ ಕಮಲಮ್ಮ ಬೇರೆ ಯಾರೋ ಅಲ್ಲ, ಸ್ವಂತ ಚಿಕ್ಕಮ್ಮ ಆಗ್ಬೇಕು. ಅಂದ್ರೆ ಲಕ್ಷ್ಮೀಕಾಂತನ ತಂದೆ ರಾಜಣ್ಣನ 2ನೇ ಹೆಂಡತಿ. ಕಿರಿ ಹೆಂಡತಿ ಮತ್ತೆ ಅವಳ ಮಗಳ ಮೇಲೆ ತುಸು ಹೆಚ್ಚೇ ಪ್ರೀತಿ ಇದ್ದ ರಾಜಣ್ಣ ತನ್ನ ಆಸ್ತಿನ 2 ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ಮೊದಲನೇ ಹೆಂಡತಿಯ 4 ಜನ ಮಕ್ಕಳಿಗೂ, ಇನ್ನೊಂದು ಭಾಗನ ಕಮಲಮ್ಮ ಮೀನಾಕ್ಷಿ ಹೆಸರಿಗೂ ಹಂಚಿಕೆ ಮಾಡಿ ತಾನು ಬದುಕಿದ್ದಾಗ್ಲೇ ಅದನ್ನ ರಿಜಿಸ್ಟರ್ ಮಾಡಿಸಿರ್ತಾನೆ. ಬೇರೆ ಯಾರ ತಕರಾರು ಇಲ್ಲದೆ ಇದ್ರು ಲಕ್ಷ್ಮೀಕಾಂತ ಮಾತ್ರ ತನಗೆ ಮೋಸ ಆಗಿದೆ, ಒಂದು ಸೈಟ್ ಕೊಡು ಅಂತ ಕಮಲಮ್ಮನ ಪೀಡಿಸ್ತಿರ್ತಾನೆ. ಕಮಲಮ್ಮ ಅವನ ಮಾತಿಗೆ ಸೊಪ್ಪು ಹಾಕಿರೋದಿಲ್ಲ. ಹಲೋ ಆಂಟಿ, ಅಮ್ಮ ಬೆಳಗ್ಗೆನೆ ಪಾರ್ಕಿಗೆ ಬಂದ್ರಲ್ಲ, ಯಾಕೆ ನಿಮಗೆ ಸಿಗ್ಲಿಲ್ವಾ? ಓ, ನೀವು ಪಾರ್ಕಲ್ಲೇ ಇದ್ದೀರಾ? ಸರಿ ಆಂಟಿ, ಹೇಳಿ, ಏನು ವಿಷಯ?
ಸರ್ ನೋಡಿ ಸರ್, ನಮ್ಮಮ್ಮ ಹೇಗೆ ಸದೋಗಿದ್ದಾರೆ ಅಂತ ನೋಡಿ ಸರ್. ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಗ್ತಾನೆ ಇಲ್ಲ. ಏನಮ್ಮ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ನಡೀತಾ? ಇಲ್ಲ ಸರ್, ನಮ್ಮ ಅಮ್ಮನ್ಗೆ 55 ವರ್ಷ ಆದರೂ BP ಶುಗರ್ ಸಹ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋದಾಗಲೂ ಕೂಡ ನಮ್ಮಮ್ಮ ಕಾಲ್ನಡಿಗೆಯಲ್ಲೇ ಮೆಟ್ಲತ್ತಿ ದೇವ್ರ ದರ್ಶನ ಮಾಡಿದವರು. ಖಂಡಿತವಾಗ್ಲೂ ಇವ್ರದ್ದು ಸಹಜವಾದ ಸಾವಲ್ಲ ಸರ್, ಸಾವಲ್ಲ ಸರ್. ಸೈಟಿನ ವಿಷಯವಾಗಿ ಆ ರಾಕ್ಷಸ ಲಕ್ಷ್ಮೀಕಾಂತನೇ ನಮ್ಮಮ್ಮನ ಏನೋ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊಳಮ್ಮ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಆಗ ಗೊತ್ತಾಗುತ್ತೆ ಈ ಸಾವಿಗೆ ಕಾರಣ ಏನು ಅಂತ. ರೀ ನಾರಾಯಣ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ರಿ ಇದು? ಆ ಕಮಲಮ್ಮನ ಮಗಳು ಅನುಮಾನ ಪಟ್ಟಾಗೆ ಪಾಯ್ಸನ್ ಸತ್ತಿರೋದಂತ ರಿಪೋರ್ಟ್ ಬಂದಿದೆ. ಹೌದು ಸರ್, ಅದು ಕೂಡ ಮಾಮೂಲಿ ಪಾಯ್ಸನ್ನಿಂದಲ್ಲ, ಸೈನೈಡ್. ಆ ಲಕ್ಷ್ಮೀಕಾಂತ್ ಒಂದ್ಸಲ ಕಮಲಮ್ಮನ ಮನೆ ಮುಂದೆ ಗಲಾಟೆ ಮಾಡುವಾಗ ನಾನು ವಾರ್ನ್ ಮಾಡಿದ್ದೆ. ಆದರೆ ಅವನಿಷ್ಟು ನೀಚ ಮಟ್ಟಿಗೆ ಇಳಿತಾನೆ ಅಂದ್ಕೊಂಡಿರಲಿಲ್ಲ. ಅವ್ನು ಒದ್ದೇಳ್ಕೊಂಬನ್ರಿ. ಸರಿ ಸರ್. ಏನಲ್ಲಿ ನಿಂಗೆ ಅವತ್ತೇ ಹೇಳಿದ್ನಲ್ಲ, ಆ ಹೆಣ್ಸಿಂಗ್ ತಂಟೆಗೆ ಏನಾರು ಹೋದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ನಾನು ವಾರ್ನ್ ಮಾಡಿದ್ರು ನೀನು ಕೊಲೆ ಮಾಡಿದೆ ಅಂದ್ರೆ ನಿನಗೆ ಇನ್ನೆಷ್ಟು ಧೈರ್ಯ ಇರ್ಬೋದು? ಸರ್ ತತ್ವಾಗ್ಲೂ ಹೇಳ್ತಿದ್ದೀನಿ ಸರ್, ನಮ್ಮ ಚಿಕ್ಕಮ್ಮನ ಸಾವು ನನಗೆ ಏನು ಸಂಬಂಧ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಇವ್ ಸುಳ್ಳು ಹೇಳ್ತಿದ್ದಾನೆ ಸರ್. ಯಾವಾಗ್ಲೂ ಸೈಟು ಅಂತ ಸಾಯ್ತಿದ್ದಲ್ಲೋ ನೋಡು. ಬರೀ ಆ ಸೈಟ್ ಅಲ್ಲ, ನಾನು ಇಡೀ ಆಸ್ತಿನೇ ಕೊಡ್ತೀನಿ. ನಮ್ಮ ಅಮ್ಮನ ಜೀವನ ವಾಪಸ್ ಕೊಡು. ಬಿಡೋಬಾ, ಬಿಡೋ ಅವ್ನು ನಾನು ವಿಚಾರಿಸ್ಕೊಂತೀನಿ. ಏಯ್, ಕಮಲಮ್ಮನ್ ಕೊಲೆ ಮಾಡೋದಕ್ಕೆ ನಿಂಗೆ ಯಾರು ಸಾಥ್ ಕೊಟ್ಟಿದ್ದಾರೆ? ಮಗಳು, ನಿನ್ ಮಗನ ಕೈವಾಡನ ಇದೆ ತಾನಿದ್ರಲ್ಲಿ? ಸರ್ ಇಲ್ಲ ಸರ್, ವಿನಾಕಾರಣ ನನ್ನ ಮಗನ ಈ ಕೇಸಲ್ಲಿ ಫಿಟ್ ಮಾಡ್ಬಿಡಿ ಸರ್, ಅವ್ನ ಭವಿಷ್ಯ ಹಾಳು ಮಾಡ್ಬಿಡಿ ಸರ್. ಸರ್ ಇವ್ ಮಾತನ್ನ ನಂಬೇಡಿ ಸರ್. ನೀವು ಇವನು ಮನುಷ್ಯನೇ ಅಲ್ಲ, ರಾಕ್ಷಸ. ಇವನ್ನ ಗಲ್ಲಿಗೇರ್ಸಿ ಸರ್, ಗಲ್ಲಿಗೇರ್ಸಿ. ಇವನನ್ನ ಗಲ್ಲಿಗೇರ್ಸಿದ್ರೇನೆ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ರೇ ಡೇವಿಡ್, ಇವ್ನ ಇಂಟ್ರಾಗೇಟ್ ಮಾಡು. ಇವನ್ ಜೊತೆ ಈ ಕೊಲೆಯಿಂದ ಯಾರ ಕೈವಾಡ ಇದೆ ಎಲ್ಲ ಬಯಲಾಗ್ಬೇಕು. ಅವ್ರನ್ನೆಲ್ಲ ಫಿಟ್ ಮಾಡಿ ಕೇಸ್ ಫೈಲ್ ಮಾಡಿ. ಹಲೋ, ಬಾಡಿ ಬಿದ್ದಿದ್ಯಾ? ಎಲ್ರಿ? ಇವ್ರ ಮನೆಯವ್ರು ಯಾರ್ರಿ? ಸರ್ ಇವ್ರ ಮಗ ಆಫೀಸ್ಗೆ ಹೋಗ್ತಿದ್ದಾರೆ ಅಂತ ಹೇಳಿ ಕಳಿಸಿದ್ವಿ, ಬರ್ತಾರೆ ಸರ್. ಇವ್ರ ಹೆಸರೇನು? ಸುನಂದಮ್ಮ ಅಂತ ಸರ್. ಸರ್, ನಿನ್ನೆ ಸತ್ತಿದ್ದ ಸುನಂದಮ್ಮನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಈಕೆ ಕೂಡ ಸೈನೈಡ್ ಸೇವನೆಯಿಂದಲೇ ಸತ್ತಿದ್ದಾರೆ ಸರ್. ಕಮಲಮ್ಮ ಕೊಲೆ ಆಗಿರೋದಕ್ಕೆ ಒಂದು ಮೋಟಿವ್, ಲಕ್ಷ್ಮೀಕಾಂತಾನೆ ಮಾಡಿದಾನೆ ಅಂತ. ಈ ಅಮ್ಮ ಕೊಲೆಗೆ ಏನ್ರಿ ಇದು? ಇವಳು ಸೈನೈಡ್ ಇಂದಾನೆ ಸತ್ತಿದ್ದಾಳೆ ಅಂದ್ರೆ? ಹಲೋ, ಧರ್ಮಸಾಗರ ಪೊಲೀಸ್ ಸ್ಟೇಷನಿಂದ. ಹಾಂ ಹೇಳಿ, ನಾನು PSI ಮಾತಾಡೋದು. ಸರ್ ಮೋಹನ್. ಹೇಳ್ರಿ ಮೋ. ಸರ್, ಇವರು ರಾಜ್ಗೋಪಾಲ್ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ
ಒಳ್ಳೆ ಕೆಲಸದಲ್ಲಿದ್ದರು ಸರ್. ರಿಟೈರ್ಡ್ ಆಗಿ 6 ತಿಂಗಳಾಗಿತ್ತು. ನಿಮ್ಮ ಏರಿಯಾ ಲಿಮಿಟ್ಸಲ್ಲಿ ಯಾವ ರೀತಿ ಇಬ್ಬರು ಹೆಂಗಸರನ್ನ ಸೈನೈಡ್ ಹಾಕಿ ಸಾಯಿಸಿದ್ರೋ ಅದೇ ರೀತಿ ಇವ್ರಿಗೆ ಚಾಕ್ಲೇಟ್ ಕೊಟ್ಟು ಸಾಯಿಸಿದ್ದಾರೆ ಸರ್. ಇವರು ತಿಂದಂಥ ಚಾಕ್ಲೇಟ್ನಲ್ಲಿ ಸೈನೈಡ್ ಬರ್ತಿದೆ ಸರ್. ನಮ್ಮ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆದಿರೋ ಕೊಲೆಗಳು ನಿಮ್ಮ ಸ್ಟೇಷನ್ ನಡೆದಿರೋ ಕೊಲೆಗಳು ಒಂದೇ ರೀತಿ ನಡೆದಿರೋದ್ರಿಂದ ಬಹುಶಃ ಇದು ಯಾರೋ ಒಬ್ಬನೇ ಮಾಡಿರೋದು ಅಂತ ಕಾಣಿಸುತ್ತೆ, ಇಲ್ಲ ಒಂದೇ ಗ್ಯಾಂಗ್ ಮಾಡಿರೋದು ಅಂತ ಅನ್ಸುತ್ತೆ. ನಮಗೂ ಆ ಅನುಮಾನ ಇದೆ ಸರ್. ಆ ಕಾರಣದಿಂದನೇ ಈ ವಿಚಾರ ನಿಮಗೆ ತಿಳಿಸೋಣ ಅಂತ ಬಂದಿದ್ದು. ಈ ವ್ಯಕ್ತಿ ಸತ್ತಾಗ ಅವ್ರ ಜಾಬಲ್ಲಿ ಸಾಕಷ್ಟು ದುಡ್ಡಿತ್ತು, ಉಂಗುರ, ವಾಚು, ಚೈನು ಎಲ್ಲ ಇತ್ತು. ಆದರೂ ಅದ್ಯಾವುದೂ ಕಳವಾಗಿಲ್ಲ. ಇಲ್ಲಿ ಕಮಲಮ್ಮ ಸುನಂದಮ್ಮನ ಕೊಲೆ ಆದಾಗಲೂ ಅಷ್ಟೇ ಒಂದು ಗುಲಗಂಜಿಯಷ್ಟು ಬಂಗಾರನೂ ಕಳವಾಗಿರಲಿಲ್ಲ. ಅಂದರೆ ಕೊಲೆ ಮಾಡ್ತಿರೋ ಉದ್ದೇಶ ಬೇರೆ ಏನೋ ಇದೆ. ಅವಳೊಬ್ಳು ವಯಸ್ಸಾದ ಹೆಂಗಸರನ್ನ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ತಿನ್ನೋ ಊಟದಲ್ಲಿ ಸೈನೈಡ್ ಬೆರೆಸಿ ಕೊಲೆ ಮಾಡಿ ಅವತ್ತಿರೋದನ್ನೆಲ್ಲ ದೋಸ್ತಾ ಇದ್ರು. ಹೌದು ಸರ್. ಇನ್ನೊಬ್ಬ ಅಮಾಯಕ ಹೆಂಗಸರನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೊಲೆ ಮಾಡ್ತಿದ್ದ. ಈಗ ಅವನು ಜೈಲಲ್ಲಿ ಇದ್ದಾನಲ್ಲ ಸರ್. ಹೀಗಿರುವಾಗ ಇನ್ನೊಬ್ಬ ಸೈನೈಡ್ ಕೊಲೆಗಾರ ಹುಡ್ಕೊಂಡಿದ್ದಾರೆ. ಇವನು ದುಡ್ಡು ಬೇಡ, ಹೊಡವೆ ಬೇಡ, ಇನ್ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ತಿದ್ದಾನೆ ಇವನು? ಸಯನೈಡ್ ಮಲ್ಲಿಕಾ ಮತ್ತು ಸಯನೈಡ್ ಮೋಹನ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸೀರಿಯಲ್ ಕಿಲ್ಲರ್ಸ್. ನಮ್ಮ ಪೊಲೀಸರು ಅವರ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿ ತುಂಬಾನೇ ದಿನ ಆಯ್ತು. ಈಗ ಮತ್ತೊಬ್ಬ ಅದೇ ರೀತಿ ಅಮಾಯಕರನ್ನು ಕೊಲ್ಲೋ ಕೊಲೆಗಾರ ಹುಟ್ಕೊಂಡಿದ್ದಾನೆ ಅಂದ್ರೆ ಹೇಗೆ? ಈ ಕೊಲೆನ ಮಾಡ್ತಾ ಇರೋದು ಆ ನಿಗೂಢ ಕೊಲೆಗಾರನ? ಈ ಕೊಲೆಗಳ ಹಿಂದಿನ ಕಾರಣಗಳಾದ್ರೂ ಏನು? ನಿಜವಾದ ಕೊಲೆಗಾರನ ಆದಷ್ಟು ಬೇಗ ಹಿಡಿದೇ ಇದ್ದಲ್ಲಿ ಅವನ ಕ್ರೌರ್ಯಕ್ಕೆ ಇನ್ನೆಷ್ಟು ಅಮಾಯಕರು ಬಲಿಯಾಗ್ತಾರೋ ಯಾರಿಗ್ ಗೊತ್ತು? ನೋಡಿ ಅಮ್ಮ, ನಿಮ್ ತಾಯಿ ಕೊಲೆ ಆದಾಗ ನೀವು ಅನುಮಾನ ಪಟ್ಟ ಹಾಗೆ ನಾವು ಕೂಡ ನಿಮ್ಮ ಅಣ್ಣ ಲಕ್ಷ್ಮೀಕಾಂತನೇ ಕೊಲೆ ಮಾಡೋದೇನೆ ಅಂದ್ಕೊಂಡು ಅನುಮಾನ ಪಟ್ವಿ. ಆದ್ರೆ ಪಾರ್ಕ್ ವಾಕಿಂಗ್ ಬಂದಿದ್ದ ಇಬ್ಬರು ವ್ಯಕ್ತಿಗಳು ಅದೇ ಸಮಯ ಕೊಲೆ ಆಗಿದ್ದಾರೆ. ಅವ್ರ ಸಂಬಂಧಿಕರೇ ಇವರಿಬ್ರು. ಯೋಚನೆ ಮಾಡಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ನಮ್ಗೆ ವಿಷಯ ತಿಳಿಸಿ. ಹೀಗೆ ನಿಮ್ ಫ್ಯಾಮಿಲಿಗಳಿಗೆ ಯಾರೊಂದಿಗಾದ್ರೂ ತೀರದ ದ್ವೇಷ, ಅಸೂಯೆ ಏನಾದ್ರೂ ಇತ್ತಾ? ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ತಿಳಿಸಿ. ನಾವ್ ಆಕ್ಷನ್ ತಗೊಳ್ತೀವಿ. ಸರಿ ಸರ್, ನಾವೇನು ಬರ್ತೀವಿ.